ಶಾಸಕರೊಬ್ಬರು ತಮ್ಮ ಶೋರೂಮ್ಗಾಗಿ ಸರ್ಕಾರಿ ರಸ್ತೆಯನ್ನ ಕಬಳಿಸಿರುವಂತಹ ಆರೋಪ ಕೇಳಿ ಬಂದಿದೆ. ಹುಬ್ಬಳ್ಳಿ ಧಾರವಾಡದ ಪಶ್ಚಿಮ ಕ್ಷೇತ್ರದ ಬಿಜೆಪಿಯ ಶಾಸಕ ಹಾಗೂ ವಿರೋಧ ಪಕ್ಷದ ಉಪನಾಯಕರಾಗಿರುವಂತಹ ಅರವಿಂದ ಬೆಲ್ಲದ ವಿರುದ್ಧ ಇಂಥದೊಂದು ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಈಗಾಗಲೇ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಇನ್ನು ಪ್ರಕರಣದ ಸಂಬಂಧ ದೂರು ನೀಡಿದವರಿಗೆ ನೋಟಿಸ್ ಅನ್ನು ಕೊಟ್ಟು ಮಾಹಿತಿ ಕೂಡ ಪಡೆಯಲಾಗಿದ್ದು, ಇದೀಗ ಸರ್ಕಾರಿ ಸಂಸ್ಥೆಗಳಿಗೆ ಲೋಕಾಯುಕ್ತ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಅಧಿಕಾರಿಗಳಿಗೆ ಅನೇಕ ಪ್ರಶ್ನೆಗಳನ್ನು ಕೇಳಿರುವಂತಹ ಲೋಕಾಯುಕ್ತ ಪೊಲೀಸರು ಜನವರಿ 29ರೊಳಗಾಗಿ ಎಲ್ಲದಕ್ಕೂ ಉತ್ತರ ನೀಡುವಂತೆ ಸೂಚನೆ ನೀಡಿದ್ದಾರೆ. ಏನು 2022ರಿಂದ ಇಲ್ಲೇನು 30, 31, 32 ಸರ್ವೆ ನಂಬರ್ದಾಗ ಏನು ರಸ್ತೆ ಆದೋಗಿತ್ತು. ಏನು ಡೆವಲಪ್ಮೆಂಟ್ ಅಥಾರಿಟಿಯವರು 2001ರಿಂದನೇ ಮಾಡಿದಂಥ ಈ ಸರ್ವೆಯಲ್ಲಿ ಏನು ಲೇಔಟ್ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅದು ಪ್ಲ್ಯಾನ್ನಲ್ಲಿ ಏನು ರಸ್ತೆ ತೋರಿಸಿದಂಥ ರಸ್ತೆನ ಪ್ರೊವಿಷ್ನಲಲ್ಲಿ 2017ರಾಗ ಮತ್ತೇನು ಪ್ರೊವಿಷ್ನಲ್ ಅಂತಂದು ಮಾಡಿ ಏನು ಹೊಸದಾಗಿ ಅನೌನ್ಸ್ ಮಾಡಿದ್ರು. ಆ ಮ್ಯಾಪಲ್ಲಿ ಅದೇನು ರಸ್ತೆ ಏನು 30, 31, 32 ಸರ್ವೆ ನಂಬರ್ದಾಗ ಆದಂಥ ರಸ್ತೆ ಪಕ್ಕದ ರಸ್ತೆ ಅಂತಂದು ತೋರಿಸಿದ್ರು. ಅದು ರಸ್ತೆ ಐತೆ ಅನ್ನೋ ಸಲುವಾಗಿ ಏನು ಅಬ್ಜೆಕ್ಷನ್ಸ್ ಹಾಕೋಕೆ ರೈತರಿಗೆ ಅವಕಾಶ ಇತ್ತು. ಆ ರೈತರು 2017ರಲ್ಲಿ ಕರೆದಂಥ ಅಬ್ಜೆಕ್ಷನ್ ಫೈಲ್ ಮಾಡದೆ ಅವರು ನಮಗೆ ರಸ್ತೆ ಅನುಕೂಲ ಆಗಿದೆ ಅಂತ ತಿಳ್ಕೊಂಡು ಸುಮ್ಮಾಗಿಬಿಟ್ರು. ಏನು ಅವಾಗ ಪ್ರಭಾವಿಗಳು ಇಲ್ಲೇನು ಲ್ಯಾಂಡ್ಗಳನ್ನು ಪ್ರಭಾವಿಗಳು ತೊಗೊಂಡ್ರು. ಅವಾಗ ಅದು ರಸ್ತೆ ಚೇಂಜ್ ಮಾಡಿದರು ಅಂತ ರೈತರಿಗೆ ಗೊತ್ತಾಯ್ತು. ಅವಾಗ ಈ ಏನು ಶೋರೂಮ್ ಖರೀದಿ ಮಾಡಿ 30, 31 ಏನು ಖರೀದಿ ಮಾಡಿ 31, 32 ಶಾಸಕರಾದಂಥ ಅರವಿಂದ ಬೆಲ್ಲದರವರು ಅದನ್ನು ಖರೀದಿ ಮಾಡ್ತಾರೆ. ಅದು ಖರೀದಿ ಮಾಡಿದ್ಮೇಲೆ ಅದನ್ನು ರಸ್ತೆ ತೆಗೆದು ಪಕ್ಕಕ್ಕೆ ರಸ್ತೆ ಅಂತ ತೋರಿಸ್ತಾರೆ. ಪಕ್ಕಕ್ಕೆ ರಸ್ತೆ ಐತಿ ಬಿಡು ಅಂತಂದ್ರೆ ರೈತರು ಸಾಕು, ಅವ್ರಿಗೇನು ಬೇಕಾಗಿತ್ತು, ಅಡ್ಡಾಡಕ್ಕೆ ರಸ್ತೆ ಬೇಕಾಗಿತ್ತು, ದೇವಸ್ಥಾನ ಐತಿ, ಮತ್ತು ಮುಂದೆ ಅವರೆಲ್ಲ ರಾಯಪುರ ಮತ್ತು ಸತ್ತೂರು ಸುತ್ತಗಟ್ಟಿಯವರು ಸುತ್ತಮುತ್ತಲ ಜನರು ಹೊಲಗಳೇನಿದ್ವು, ಅವ್ರಿಗೆ ಅಡ್ಡಾಡಕ್ಕೆ ರಸ್ತೆ ಐತಿ, ಮೇನ್ ರೋಡಿಂಗ್ ಕನೆಕ್ಟಿಂಗ್ ಐತಿ ಬಿಡು ಅಂತ ಸುಮ್ಮಾದರು. ನಮ್ಮದು 31/2ರಲ್ಲಿ 1 ಎಕರೆಯಲ್ಲಿ ಜಾಗ ಇದೆ. ಆ ಜಾಗದಲ್ಲಿ ಮೊದಲಿಂದ ನಾವು ಹಾದು ಹೋಗುವಂಥ ರೋಡ್ ಇತ್ತು 24 ಮೀಟ್ರ್. ಹಳೆ ಸಿ ಡಿ ಪಿಯಲ್ಲಿ, ಹೊಸ ಸಿ ಡಿ ಪಿಯಲ್ಲಿ ಪ್ರೊವಿಷನಲ್ಲಿ ಅದನ್ನು ಪಕ್ಕದಿಂದ ತೋರಿಸಿದ್ರು. ಹಾಗಾಗಿ ನಾವು ಯಾವುದೂ ಅಬ್ಜೆಕ್ಷನ್ ಹಾಕಲಿಲ್ಲ. 17ರಲ್ಲಿ ಫೈನಲ್ ಆಗಿ ಬಂದಂಥ ಸಿ ಡಿ ಪಿಯಲ್ಲಿ ಆ ರೋಡನ್ನು ಡಿಲೀಟ್ ಮಾಡಿದರು. ಹಾಗಾಗಿ ಆಮೇಲೆ ಡಿಲೀಟ್ ಮಾಡಿಬಿಟ್ಟು ನಮ್ಮ 4 ದಿಕ್ಕಿನಿಂದ ಒಂದು ಸೈಡು ಫಾರೆಸ್ಟ್, ಒಂದು ಸೈಡ್ KMF, ಒಂದು ಸೈಡ್ ಬೆಲ್ಲದವ್ರ ಮೋಟರ್ಸ್ ಅವ್ರು ಎಲ್ಲ ಕಂಪೌಂಡ್ ಹಾಕಿ ನಮ್ಮ ಜಾಗಕ್ಕೆ ಹೋಗಲಿಕ್ಕೆ ರಸ್ತೆನೇ ಇಲ್ದಂಗೆ ಆಗಿದೆ. ಅದನ್ನು ನಾವು ಲೋಕಾಯುಕ್ತರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅದು ಆದಷ್ಟು ಬೇಗ ಎಲ್ಲಗೂ ಅವರು ನಮ್ಗೆ ಕ್ಲಿಯರ್ ಮಾಡಿ ಒಂದು ಇದನ್ನು ನಿರ್ಣಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಜಾಗಕ್ಕೆ ಹೋಗ್ಲಿಕ್ಕೆ ರಸ್ತೆನೇ ಇಲ್ಲ ರೀ. 4 ದಿಕ್ಕಿಂದ ಕಂಪೌಂಡ್ ಹಾಕ್ಕೊಂಡಿದ್ದಾರೆ. ನಮ್ಮ ಜಾಗಕ್ಕೆ ಹೋಗ್ಲಿಕ್ಕೆ ರಸ್ತೆನೇ ಇಲ್ಲ.